ಹುಬ್ಬಳ್ಳಿಯಲ್ಲಿ ಒಂದೇ ಕಡೆ ಎನ್ಯುಮರೇಷನ್ ಫಾರ್ಮ್ ಹಂಚಿಕೆ. ಹುಬ್ಬಳ್ಳಿಯ ವಾರ್ಡ್ ನಂಬರ್ 63ರ ಬೂತ್ ನಂಬರ್ 16ರಲ್ಲಿ ಅಕ್ರಮ ನಡೆದಿದೆ. ಮನೆ ಮನೆಗೆ ಭೇಟಿ ನೀಡದೆ ಒಂದೇ ಸ್ಥಳದಲ್ಲಿ ಫಾರ್ಮ್ಗಳ ಭರ್ತಿಯನ್ನು ಮಾಡಲಾಗ್ತಾ ಇದೆ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇವರಿಗೆಲ್ಲ ಚುನಾವಣಾ ಅಧಿಕಾರಿಗಳು ಹಂಗಾದ್ರೆ ಇರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ತಿಳಿಸೇ ಇಲ್ವಾ, ಅಥವಾ ತಿಳಿಸಿದ್ರು BLOಗಳು ನಮ್ಗೆ ಹೆಂಗೆ ಬೇಕೋ ನಮ್ಮ ಅನುಕೂಲ ಹೆಂಗಿದೆಯೋ ಹಾಗೆ ಮಾಡಬೇಕು ಅಂತ ಹೊರಟು ನಿಂತಿದ್ದಾರೆ ಗೊತ್ತಿಲ್ಲ. ನೋಡಿ, ಅಂಗನವಾಡಿ ಕೇಂದ್ರದಲ್ಲಿ ಕೂತು ಎನ್ಯುಮರೇಷನ್ ಫಾರ್ಮನ್ನು ಭರ್ತಿ ಮಾಡ್ತಾ ಇದ್ದಾರಂತೆ. ಅಕ್ರಮವಾಗಿ ನಡೆಸ್ತಾ ಇದ್ದಾರೆ. SIR ಬಿಜೆಪಿ BLOಗಳಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. SIR ಬಗ್ಗೆ ಬಿಜೆಪಿ BLOಗಳಿಂದ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಘಟನೆ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ SIR ಜಾರಿಗೆ ತಂತಾ ಇರುವಂತಹ ಉದ್ದೇಶವೇ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ. ಎಲ್ಲವೂ ಇರುವಂಥ ಡಾಕ್ಯುಮೆಂಟ್ಸ್ನೇ ಕೊಟ್ಟರೆ ಏನು ಕತೆ? ಎಲ್ಲಿ ಅಕ್ರಮಗಳು ನಡೆದಿದೆ? ಮೃತಪಟ್ಟವರ ವೋಟ್ಗಳನ್ನು ಯಾರು ಹಾಕ್ತಾ ಇದ್ದಾರೆ? ಜೊತೆಗೆ ಇಬ್ಬಿಬ್ಬರು ವೋಟರ್ ಐಡಿಗಳನ್ನ ಎರಡೆರಡು ಕಡೆ ಹೆಂಗೆ ಮೈಂಟೈನ್ ಮಾಡ್ತಾ ಇದ್ದಾರೆ? ಎರಡೆರಡು ಕಡೆ ಹೆಂಗೆ ವೋಟ್ ಹಾಕ್ತಾರೆ? ಈ ಅಕ್ರಮ ವೋಟಿಂಗ್ನೇ ತಡೆಗಟ್ಟುವಂಥ ನಿಟ್ಟಿನಲ್ಲೇ ಬಂದಿರುವಂಥದ್ದು SIR ಪ್ರಕ್ರಿಯೆ. ಆದರೆ SIR ಪ್ರಕ್ರಿಯೆ ವೇಳೆಯಲ್ಲೂ ಕೂಡ ಅಕ್ರಮ ನಡೀತಾ ಇರೋದು ನಿಜಕ್ಕೂ ದುರಂತ. ಚುನಾವಣಾ ಆಯೋಗದ ನಿಯಮಾವಳಿಗಳನ್ನು ಕಡೆಗಣಿಸಲಾಗ್ತಾ ಇದೆ. BLOಗಳು ಯಾಕಿಂತ ಡಿಸಿಷನ್ ತಗೊಳ್ತಾ ಇದ್ದಾರೆ? BLOಗಳಿಗೆ ಯಾರು ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ? ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ದಾಖಲೆಗಳನ್ನು ಹಾಕ್ಕೊಳ್ಳಿ, ಒಂದು ಫಾರ್ಮ್ ನೀವು ಇಟ್ಕೊಳ್ಳಿ, ಒಂದು ಫಾರ್ಮ್ ಅವ್ರಿಗೆ ಕೊಡಿ ಅಂತ ಹೇಳಿದ್ರು ಕೂಡ ಇವರು ಅವ್ರನ್ನೇ ಇವ್ರ ಹತ್ರ ಕರ್ಸ್ಕೊಂಡು ಯಾಕಿಂತ ಕೆಲಸಗಳು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅದರಲ್ಲೂ ಕೂಡ ಬಹಳಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪ್ರತಿ ಬಾರಿ ಯಾಕೆ ಹಿಂಗಾಗುತ್ತೆ? ಯಾಕಂತ ಹೇಳಿದ್ರೆ SIR ಪ್ರಕ್ರಿಯೆಯನ್ನು ಜಾರಿಗೆ ತಂದಿರೋದೇನಕ್ಕೆ? ಇವ್ರು ಮಾಡ್ತಾ ಇರೋದೇನು? ಚುನಾವಣಾ ಅಧಿಕಾರಿಗಳು ಹೇಳ್ತಾ ಇರೋದನ್ನು ಹೇಳಿದ್ರು ಕೂಡ ಅದೇ ಕೆಲಸಗಳನ್ನು ಇವ್ರು ಹೆಂಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ. ಇನ್ನು ಮುಂದೆ ಏನೇನು ಮಾಡ್ತಾರೆ ಕಾದು ನೋಡಬೇಕಿದೆ. ಅವ್ರು ತಗೊಂಡು ಹೋಗ್ತಾರ ಇಲ್ಲ ತಗೊಂಡು ಹಂಗೆ ಹೋಗಕ್ಕೆ ಬರೋಕೆ ಕೊಡ್ತೀರಿ. ಕೂರಲ್ಲ ಸರ್ ಬಿಲ್ ಇವ್ರದ್ದು ಒಂದು ಫೋಟೋ ಮೇಡಮ್ ಬಿಲ್ ಮೇಡಮ್ BLO ಯಾರ್ರಿ ನೀವೇನ್ರಿ? ಏನು ಮಾಡಂತೀರಿ ಇದು? ಏನಿಲ್ರಿ, ಅವರು ದೂರದಿಂದ ಅದಾರಲ್ಲ, ಅವ್ರು ತಗೊಂಡು ಹೋಗ್ತಾರ. ಇಲ್ಲ ತಗೊಂಡು ಹಂಗೆ ಹೋಗಕ್ಕೆ ಬರೋಕೆ ಕೊಡ್ತೀರಿ. ವಿಡಿಯೋ ಕಾಣಲಿ ಸರ್, ಪೂರಾ ವಿಡಿಯೋ ಕರ್ಲಿ. ಇಲ್ಲ ಇದು ನೋಡ್ರಿ, ನಿಮ್ದು ಸರ್ ಈ ಸಿಸ್ಟಮ ಇಲ್ಲ ಇದೆಲ್ಲ. ಈಗ ನೀವು ಏನು ಮಾಡಂತೀರಿ? ಇದೆಲ್ಲ ಕುಂತಿಲ್ಲ. नहीं काले नहीं आता बच्चा, उन्होंने घर को आग देते हैं. BLO का काम हो, तुम्हारा काम न में हो. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಯಲ್ಲಪ್ಪ ಸೋಲಾರಕುಪ್ಪ. ಯಲ್ಲಪ್ಪ, ಇನ್ನು ಚುನಾವಣಾಧಿಕಾರಿಗಳು ಹೇಳಿರೋದೇನು? ಈ BLOಗಳು ಮಾಡ್ತಾ ಇರೋದೇನು? ಏನು ನಡೀತಾ ಇದೆ ಯಲ್ಲಪ್ಪ? ಅಮೃತ, ಈಗಾಗಲೇ ನಿನ್ನೆ ತಾನೇ ರಾಮನಗರ, ಚಿಗ್ಗಾವಿ, ಸವಣೂರು ಮತ್ತು ಇಲ್ಲಂದ್ರೆ ಸಾಕಷ್ಟು ಕಡೆ ಇಲ್ಲಿ ಅಂತಂದ್ರೆ ಏನು ಈ SIR ಪ್ರಕ್ರಿಯೆ ಏನಿದೆ, SIR ಪರಿಷ್ಕರಣೆ ಅಂದ್ರೆ ಮತದಾರ ಪಟ್ಟಿ ಪರಿಷ್ಕರಣೆ ಇಲ್ಲಂದ್ರೆ ಒಂದೇ ಕಡೆ ಕೂಡಿ ಹಾಕಿ ಇಲ್ಲಿ ಅಂತಂದ್ರೆ ಆ ಏನು ಫಾರ್ಮ್ ಅನ್ನ ಕೊಡ್ತಾ ಇದ್ರ ಎನ್ಯುಮರೇಷನ್ ಫಾರ್ಮ್ ಗಳನ್ನ ಇಲ್ಲಂದ್ರೆ ಒಂದೇ ಕಡೆ ಕೊಡ್ಲಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಈಗ ಕೆಲವೊಂದಿಷ್ಟು ಕಡೆ ಸಾಕಷ್ಟು ವಿಡಿಯೋಗಳು ವೈರಲ್ ಆದವು. ಈಗ ಇದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಮತ್ತು ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿರುವಂತಹ ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಪೂರ್ವ ವಿಧಾನಸಭಾ ಕ್ಷೇತ್ರ 63ನೇ ವಾರ್ಡ್ ಬೂತ್ ನಂಬರ್ 16ರಲ್ಲಿ ನೇಮ ಬಾಹಿರವಾಗಿ ಇಲ್ಲಿ ಅಂತಂದ್ರೆ ಕೃತ್ಯ ನಡೆಸಿರುವಂತದ್ದು ಒಂದು ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಂದ್ರೆ ಮಸೀದಿ, ದೇವಸ್ಥಾನ ಮತ್ತು ಇಲ್ಲಂದ್ರೆ ಅಂಗನವಾಡಿ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಎಲ್ಲಿ ಅಂಗನವಾಡಿ ಕೇಂದ್ರಗಳು ಇರ್ತವೆ ಒಂದೇ ಕಡೆ ಗುಡ್ಡೆ ಹಾಕಿ ಆ ಏನು ಎನಿಮೇಷನ್ ಫಾರ್ಮ್ ಗಳನ್ನ ಕೊಡುವಂತಹ ಕೆಲಸವನ್ನ ಮಾಡ್ಲಾಗ್ತದೆ. ಅದ್ರ ಎಷ್ಟರ ಮಟ್ಟಿಗೆ ಅಂದ್ರೆ ಆ BLO ಏನಿರ್ತಾರೆ 25-30 ಜನರನ್ನ ಇಲ್ಲಂದ್ರೆ ಒಂದೇ ಕಡೆ ಕೂಡಿಸ್ಕೊಡ್ತಾರೆ. ಒಂದಷ್ಟು ಕಡೆ ಕೂಡಿಸ್ಕೊಂಡು ಎನಿಮೇಷನ್ ಫಾರ್ಮ್ ಗಳನ್ನ ಭರ್ತಿ ಮಾಡಿ ಮತ್ತೆ ಅವುಗಳ ಮೇಲೆ ಒಂದು ಸಹಿ ಮಾಡುವಂತಹ ಪರಿಷ್ಕರಣೆ ಅಂದ್ರೆ ಮತದಾರ ಪಟ್ಟಿ ಏನು SIR ಏನಿದೆ ಅದನ್ನ ಇಲ್ಲಿರುವಂತಹ BLOಗಳು ಅಧಿಕಾರಿಗಳು ಮಾಡ್ತಾರೆ. ಯಾಕಂದ್ರೆ ನಿನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋವನ್ನ ವೈರಲ್ ಮಾಡ್ತಾರೆ. ವಿಡಿಯೋವನ್ನ ವೈರಲ್ ಮಾಡಿ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಇಲ್ಲಿ ಅಂತಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವಿರುದ್ಧ ಒಂದು ಕಿಡಿಕಾರುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಚುನಾವಣೆ ಆಯೋಗ ಸ್ಪಷ್ಟವಾಗಿ ಇಲ್ಲದೆ ಯಾವುದೇ ನಿಯಮಗಳನ್ನ ಇಲ್ಲಿ ಅಂತಾರೆ ಕಾನೂನು ಬಾಹಿರ ಮಾಡಬಾರ್ದು. ಈ ಒಂದು ಎನಿಮೇಷನ್ ಫಾರ್ಮ್ ಗಳನ್ನ ಮನೆಗೆ ಹೋಗಿ ಕೊಡಬೇಕು. ಮನೆಗೆ ಹೋಗಿ ಕೊಟ್ಟ ನಂತರ ಇಲ್ಲಿ ಅಂತಾರೆ 1 ತಿಂಗಳ ಕಾಲಾವಧಿ ಮತ್ತು 1 ವಾರಗಳ ಕಾಲಾವಧಿ ನೀವು ಯಾವಾಗ ಎನಿಮೇಷನ್ ಫಾರ್ಮ್ ನ ಮನೆಗೆ ಹೋಗಿ ಕೊಡ್ತೀರಿ, ಕೊಟ್ಟ ನಂತರ ಅವ್ರಿಗೆ ಭರ್ತಿ ಮಾಡ್ಲಿಕ್ಕೆ ಕಾಲಾವಕಾಶನ ಕೊಡಬೇಕು. 1 ವಾರದ ನಂತರ ಅವುಗಳನ್ನ ವಾಪಸ್ ಪಡೆದುಕೊಂಡು ವಾಪಸ್ ಪಡೆಯುವಾಗ ನೀವು ಸಹಿ ಪಡಿಬೇಕು ಅಂತೇಳಿ ಚುನಾವಣೆ ಆಯೋಗ ಸ್ಪಷ್ಟವಾಗಿ
ಹೇಳಿದೆ. ಆದ್ರೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ ಬೇಲುಗಳು ಚುನಾವಣಾ ಆಯೋಗದ ನಿಯಮಗಳನ್ನ ಗಾಳಿಗೆ ತೂರಿ ಇಲ್ಲಿ ಅಂದರೆ ಒಂದೇ ಕಡೆ ಗುಡ್ಡೆ ಹಾಕಿ, ಯಾಕಂದ್ರೆ ಜನರು ಇಲ್ಲಿ ಮಸೀದಿ ದೇವಸ್ಥಾನ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಒಂದೇ ಕಡೆ ಅವರನ್ನ ಜಮಾವಣೆ ಮಾಡಿ ಅವರುಗಳಿಂದ ಎನಿಮಿನೇಷನ್ ಫಾರ್ಮ್ ನ ಕೊಟ್ಟು ಅಲ್ಲೇ ವಾಪಸ್ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಮೃತ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. तुम्हारा काम न में हो